ಬಿಹಾರದ ಮುಕೇಶ್ ಸುಹಾನಿ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ವಿಐಪಿ ಪಕ್ಷ ದೇಶದ ನಾನಾ ಕಡೆಗಳಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದು ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಸಾಮ್ರಾಜ್ಯ ನಿರ್ಮಾಣಕ್ಕೆ ಸಿದ್ಧವಾಗಿದೆ. ವಿಐಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಮುಂದಾಳತ್ವದಲ್ಲಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಹೈಕಮಾಂಡ್ ನಿರ್ಧರಿಸಿದೆ. ಇಂದು ಕಲಬುರಗಿಯಲ್ಲಿ ರಾಷ್ಟ್ರೀಯ ಕೋಲಿ ಬೆಸ್ತಾ ನಿಷಾದ್ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾವತಿಯಿಂದ ಆಯೋಜನೆ ಮಾಡಲಾಗಿದ್ದಂಥ ಸಭೆಯಲ್ಲಿ ಅನೇಕ ಮಠಾಧೀಶರು ಹಾಗೂ ವಿವಿಧ ಸಮುದಾಯದ ಮುಖಂಡರು ಭಾಗಿಯಾಗಿ ವಿಐಪಿ ಪಕ್ಷಕ್ಕೆ ಬೆಂಬಲ ಸೂಚಿಸಿದರು. ಇದೇ ವೇಳೆ ಬಿಕೆ ಮೋಹನ್ ಕುಮಾರ್ ಮಾತನಾಡಿ, ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಹೆಚ್ಚಿದೆ. ಬಲಿಷ್ಠ ಪಕ್ಷಗಳ ಕಡೆಗಣನೆಗೆ ಒಳಗಾದ ಹಿಂದುಳಿದ ಸಮುದಾಯಗಳ ಜನಸೇವೆಗಾಗಿ ವಿಐಪಿ ಪಕ್ಷ ಟೊಂಕ ಕಟ್ಟಿ ನಿಲ್ಲಲಿದೆ. ಅವಕಾಶ ವಂಚಿತ ಅತಿ ಹಿಂದುಳಿದ ಸಮುದಾಯ ಪ್ರಾತಿನಿಧ್ಯಕ್ಕೆ ಹೋರಾಡುವುದು ನಮ್ಮ ಪಕ್ಷದ ಮುಖ್ಯ ಸಿದ್ಧಾಂತ ಹೀಗಂತ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಬಿಕೆ ಮೋಹನ್ ಕುಮಾರ್ ಅವರು ತಿಳಿಸಿದ್ದಾರೆ. ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಪ್ರಶಾಂತ್ ಎಎಚ್, ವಿಕಾಸ್ ಸಿಂಗ್ ಜನತಾ ಪಕ್ಷ ಬೆಂಗಳೂರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಪ್ರಶಾಂತ್ ಎಎಚ್, ವಿಕಾಸ್ ಸಿಂಗ್ ಜನತಾ ಪಕ್ಷ ಬೆಂಗಳೂರು. ಇವತ್ತಿನ ದಿನ ಕಲಬುರಗಿಯಲ್ಲಿ ಕೃಪಾಶೀರ್ವಾದ ಸಭೆಗೆ ರಾಷ್ಟ್ರೀಯ ಕೂಲಿ ಬೆಸ್ತ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದಿಂದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬ್ರಹ್ಮಶ್ರೀ ರಾಜುಗುರು ಸ್ವಾಮೀಜಿಗಳು ಇವತ್ತಿನ ದಿನ ಎಲ್ಲ ಸಂತರನ್ನು ಕೂಡಿಸಿಕೊಂಡು ವಿಐಪಿ ಪಾರ್ಟಿ ಅಂದರೆ ವಿಕಾಸ್ಶೀಲ್ ಇನ್ಸಾನ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀಯುತ ಬಿಕೆ ಮೋಹನ್ ಕುಮಾರ್ ಅವರು ಇವತ್ತು ಏನು ಮಹಾನ್ ಸಂಕಲ್ಪ ಮಾಡಿದ್ದಾರೆ ಅಂದರೆ ಶೋಷಿತ ವರ್ಗಗಳ ಪರವಾಗಿ ದೃಢವಾಗಿ ಧ್ವನಿ ಎತ್ತುವ ಕೆಲಸ ಆಗ್ತಾಯಿದೆ. ಈ ಎಲ್ಲ ದೃಢವಾಗಿ ಧ್ವನಿ ಎತ್ತುವ ಕೆಲಸ ಆಗ್ತಾ ಇರೋದ್ರಿಂದ ನಾವು ಎಲ್ಲ ಪೂಜ್ಯನೀಯ ಮಠಾಧೀಶ್ವರೆಲ್ಲರೂ ಕೂಡಿ ಅವರಿಗೆ ಆಶೀರ್ವಾದ ರೂಪದೊಳಗೆ ನಮ್ಮ ಆತ್ಮದ ಚೇತನ ಶಕ್ತಿಯನ್ನು ಅವರಿಗೆ ಧಾರೆ ಇಡ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಆ ಭಗವಂತ. ಇಡೀ ಭಾರತದಾದ್ಯಂತ ವಿಐಪಿ ಪಾರ್ಟಿ ಇನ್ನೂ ಅತಿ ವಿಜೃಂಭಣೆಯಿಂದ ವಿಜಯಶೀಲರಾಗಿ ಬರುವಂಥ ಶಕ್ತಿ ತುಂಬಲಿ, ಜನರಿಗೆ ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾವು ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾಯಿದ್ದೇವೆ. ಸರ್, ಪ್ರಾದೇಶಿಕ ಪಕ್ಷ ಈ ನಮ್ಮ ರಾಜ್ಯಕ್ಕೆ ಅನಿವಾರ್ಯತೆ ಇದೆ. ಅದರಲ್ಲೂ ನಮ್ಮಂಥ ಶೋಷಿತ ಸಮಾಜಗಳು, ಹಿಂದುಳಿದ ಸಮಾಜಗಳು, ಅತಿ ಹಿಂದುಳಿದ ಸಮಾಜಗಳಿಗೆ ಇದರ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ನಾವೆಲ್ಲ ಸಮಾಜಗಳ ಒಂದು ಬೆರಳೆಣಿಕೆಯಷ್ಟು ಈಗ ಸರ್ಕಾರಗಳು ತೋರಿಸ್ತಾ ಇದ್ದಾವೆ. ನಮ್ಮದೆಲ್ಲ 5 ಲಕ್ಷ, 2 ಲಕ್ಷ, 1 ಲಕ್ಷ ಅಂಥೇಳಿ. ನಾವು 60 ಲಕ್ಷ ಜನ ಇದ್ದೀವಿ, ನಮ್ಮದು 22 ಲಕ್ಷ ಅಂತ ತೋರಿಸ್ತಾರೆ. ಅದ್ರ ಉದ್ದೇಶ ನಮಗೆ ಇಲ್ಲಿ ಅರ್ಥ ಆಗ್ತಾಯಿಲ್ಲ. ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ 1.5 ಕೋಟಿ ಜನಸಂಖ್ಯೆ ಇದ್ದೀವಿ. ನಾವು ಅತಿ ಹಿಂದುಳಿದವರು 1.5 ಕೋಟಿ ಜನಸಂಖ್ಯೆ ಇದ್ದೀವಿ. ಆ 1.5 ಕೋಟಿ ಜನಸಂಖ್ಯೆಯಲ್ಲಿ 145ರಿಂದ 155 ಜಾತಿಗಳಿವೆ. ಅದರಲ್ಲಿ 46 ಅಲೆಮಾರಿ ಜಾತಿಗಳಿದೆ. ಇವರೆಲ್ಲರಿಗೂ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗಲಿಲ್ಲ. ಈ ಒಂದು ಉದ್ದೇಶದಿಂದ ನಮ್ಮ ಓಟು ನಮ್ಮ ಏಳಿಗೆಗೋಸ್ಕರ, ನಮ್ಮ ಓಟು ನಮ್ಮ ಉದ್ಧಾರಕ್ಕೋಸ್ಕರ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ನಾವು ಇವತ್ತು ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿ ಮುಕೇಶ್ ಸೈನಿ ಅಂತೇಳಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಬಿಹಾರಲ್ಲಿ ಇದನ್ನು ಮಾಡಿ ಯಶಸ್ವಿಯಾಗಿದ್ದರು. ಈಗ ಉತ್ತರ ಪ್ರದೇಶಲ್ಲೂ ನಾವು ಎಲೆಕ್ಷನ್ನ ಮಹಾಗಠಬಂಧನಲ್ಲಿ ಕಾಂಗ್ರೆಸ್ ಮತ್ತು ಇದು ಅಖಿಲೇಶ್ ಯಾದವ್ ಅವರ ಪಕ್ಷ RJD ಮತ್ತು ಇಲ್ಲಿ ನಾವು ಇದು ಏನು ವಿಐಪಿ ಎಲ್ಲ ಜೊತೆಯಲ್ಲೇ ನಾವು ಅಲ್ಲಿ ಪಕ್ಷ ಮಾಡ್ತಾಯಿದ್ದೀವಿ.